ಶಿಡ್ಲಘಟ್ಟ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಕಲಾವಿದ ಸಿಎನ್ ಮುನಿರಾಜ್ ರವರ ಜನ್ಮದಿನಾಚರಣೆ. ಶಿಡ್ಲಘಟ್ಟ ತಾಲೂಕು ಕಲಾವಿದರ ಬಳಗದ ವತಿಯಿಂದ ಚಲನಚಿತ್ರ ನಟ ಹಾಗೂ ಕಲಾವಿದ ಸಿಎನ್ ಮುನಿರಾಜ್ ರವರ 51ನೇ ಜನ್ಮದಿನದ ಅಂಗವಾಗಿ ಶನಿವಾರ ನಗರದ ಆಶಾಕಿರಣ ಅಂಧ ಮಕ್ಕಳ ವಸತಿ ಶಾಲಾ ಆವರಣದಲ್ಲಿ ಸರಳ, ಅರ್ಥಪೂರ್ಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಹಸಿರೇ ಉಸಿರು ಟ್ರಸ್ಟ್ನ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ಬೆಟ್ಟಲಸೂರು ಡಾಕ್ಟರ್ ಶ್ರೀನಿವಾಸ ಮೂರ್ತಿರವರು ಉದ್ಘಾಟಿಸಿ ಮಾತನಾಡಿದರು. ಕಲಾವಿದರು ಸಮಾಜದ ಸಾಂಸ್ಕೃತಿಕ ಆಸ್ತಿ. ಅವರ ಪ್ರತಿಭೆ ಸಮಾಜಕ್ಕೆ ದಿಕ್ಕು ತೋರಿಸುವ ಶಕ್ತಿಯಾಗಿದೆ. ನಮ್ಮ ದೇಶ, ನಮ್ಮ ಮಣ್ಣು, ನಮ್ಮ ಸಂಸ್ಕೃತಿಯ ಬಗ್ಗೆ ಗೌರವ ಬೆಳೆಸಿಕೊಳ್ಳಬೇಕು. ಜಾತಿ ಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಭಾರತ ಮಾತೆ ಹಾಗೂ ಕನ್ನಡ ಮಾತೆಯನ್ನು ಗೌರವಿಸೋಣ ಎಂದು ಕರೆ ನೀಡಿದರು. ಹಸಿರೇ ಉಸಿರು ಟ್ರಸ್ಟ್ನ ಮೂಲಕ ಸರ್ಕಾರದ ಶಾಲೆಗಳಿಗೆ ಉಚಿತವಾಗಿ ಧ್ವಜಕಂಬಗಳನ್ನು ಒದಗಿಸಲು ತಾವು ಸದಾ ಸಿದ್ಧರಿರುವುದಾಗಿ ತಿಳಿಸಿದ ಅವರು, ಯಾವುದೇ ಕಾರ್ಯಕ್ರಮಗಳಿಗೆ ಗಿಡಗಳನ್ನು ಉಚಿತವಾಗಿ ನೀಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಸಹಕಾರ ನೀಡುವುದಾಗಿ ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ತಾಲೂಕು ರೈತ ಸಂಘದ ಅಧ್ಯಕ್ಷ ರವಿ ಪ್ರಕಾಶ್ ಮಾತನಾಡಿ, ಹುಟ್ಟು ಹಬ್ಬವನ್ನು ಕೇವಲ ವೈಭವಕ್ಕೆ ಸೀಮಿತಗೊಳಿಸದೆ ಸಮಾಜಕ್ಕೆ ಸಂದೇಶ ನೀಡುವ ರೀತಿಯಲ್ಲಿ ಆಚರಿಸುವುದು ಸಿಎನ್ ಮುನಿರಾಜ್ ರವರ ಚಿಂತನೆ. ಮಕ್ಕಳಿಗೆ ಊಟ, ಸಿಹಿ ಹಂಚಿ ಸೇವೆಯ ಮೂಲಕ ಹುಟ್ಟು ಹಬ್ಬವನ್ನು ಆಚರಿಸುವುದು ಎಲ್ಲರಿಗೂ ಮಾದರಿಯಾಗಿದೆ. ಪ್ರತಿಯೊಬ್ಬರೂ ತಮ್ಮ ಹುಟ್ಟುಹಬ್ಬವನ್ನು ಕನಿಷ್ಠ ಒಂದು ಗಿಡ ನಾಟಿ ಮಾಡಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಅಂಗವಾಗಿ ಆಶಾಕಿರಣ ಅಂಧ ಮಕ್ಕಳಿಗೆ ಸಿಹಿ ಊಟ ಹಾಗೂ ಪುಸ್ತಕ ವಿತರಣೆ ಮಾಡಲಾಯಿತು. ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಜನ್ಮದಿನಾಚರಣೆ ನಡೆಸಲಾಯಿತು. ಕಲಾವಿದರಿಂದ ಗಾನ ಲಹರಿ ಕಾರ್ಯಕ್ರಮ ನಡೆಯಿತು. ಚಿಂತಾಮಣಿಯ ಗಾಯಕಿ ಶ್ರೀಮತಿ ಲತಾ, ಗಾಯಕ ಸಿ ಮುಕೇಶ್, ಹಿನ್ನೆಲೆ ಗಾಯಕರಾದ ನಾಗೇಶ್, ವಿ ವೆಂಕಟೇಶ್, ವರದರಾಜು ಹಾಗೂ ನಾಗಭೂಷಣ್ ರವರು ಗಾಯನವನ್ನು ನಡೆಸಿಕೊಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ಹಸಿರೇ ಉಸಿರು ಟ್ರಸ್ಟ್ನ ವತಿಯಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಪೊಲೀಸ್ ಇಲಾಖೆಯ ಪ್ರಮೋದ್ ರೆಡ್ಡಿರವರಿಗೆ ರಾಜ್ಯ ಮಟ್ಟದ ಕರುನಾಡು ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಚಿಂತಾಮಣಿಯ ಗಾಯಕಿ ಶ್ರೀಮತಿ ಲತಾ ಅವರಿಗೆ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ನಗರಸಭೆ ಸದಸ್ಯರಾದ ಎಸ್.ಎ. ನಾರಾಯಣಸ್ವಾಮಿ ಅವರಿಗೆ ಶಿವಕುಮಾರ ಸ್ವಾಮೀಜಿ ರಾಜ್ಯ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಎಸ್.ಎ. ನಾರಾಯಣಸ್ವಾಮಿ, ಹಸಿರೇ ಉಸಿರು ಟ್ರಸ್ಟ್ನ ಕಾನೂನು ಸಲಹೆಗಾರ ಆರ್.ಎನ್. ವೇಣುಗೋಪಾಲ್, ಗೌರವ ಅಧ್ಯಕ್ಷ ಎಸ್. ಚಂದ್ರಶೇಖರ್, ಲಿಯೋ ಕ್ಲಬ್ನ ಅಧ್ಯಕ್ಷ ಶ್ರೀಕಾಂತ್, ತಾಲೂಕು ಕದಂಬ ಸೈನ್ಯ ಕಾರ್ಯದರ್ಶಿ ಫೋಟೋ ಎಸ್. ಮಂಜುನಾಥ್, ಸುರೇಶ್ ಭಗತ್, ಕೋಟೆ ಚೆನ್ನೇಗೌಡ, ರಾಘವೇಂದ್ರ, ಲೋಕೇಶ್, ಫೋಟೋಗ್ರಾಫರ್ ಕುಮಾರ್, ಎಸ್ಆರ್ಕೆ ಅನಿಲ್, ಆಶಾಕಿರಣ ಅಂಧ ಮಕ್ಕಳ ವಸತಿ ಶಾಲೆಯ ವ್ಯವಸ್ಥಾಪಕ ಗೋಪಾಲಕೃಷ್ಣ, ಸಿಬ್ಬಂದಿ ವರ್ಗ ಹಾಗೂ ಅಂಧ ಮಕ್ಕಳು ಉಪಸ್ಥಿತರಿದ್ದರು. ರೈತ ಸಂಘದ ಅಧ್ಯಕ್ಷರು ಶೆಟ್ಟಳ್ಳಿ ರವಿಪ್ರಕಾಶ್ ಅವರು ಕಲಾವಿದರು, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ನಾವೆಲ್ಲರೂ ಬೇರೆ ಬೇರೆ ಭಾಗದಲ್ಲಿ ಹುಟ್ಟುಹಬ್ಬನ ಅಥವಾ ಜನ್ಮ ದಿನೋತ್ಸವವನ್ನು ಆಚರಿಸ್ಕೊತೀವಿ. ಈ ಭಾರತದಲ್ಲಿರೋಂಥ ಕಲ್ಲು ಮಣ್ಣು ಇದೆಲ್ಲ ಕದ್ದು ಮಾರಿ ವಿದೇಶದಲ್ಲಿ ಹುಟ್ಟುಹಬ್ಬ ಆಚರಿಸುವಂಥ ಅಯೋಗ್ಯರಿಗೆ ಇದೊಂದು ಶುಭ ಸಂದೇಶ ಆಗಬೇಕು ನನ್ನ ಉದ್ದೇಶ. ಇವತ್ತು ನಾನು ಈ ಭಾಗದಲ್ಲಿ ಬಂದು 5 ವರ್ಷ ಆಯಿತು. 5 ವರ್ಷ ಸತತವಾಗಿ ನಿಮ್ಮ ಶಿಡ್ಲಘಟ್ಟ ಭಾಗದಲ್ಲೇ ಸೇವೆ ಮಾಡ್ತಾ ಇದ್ದೀನಿ. ಕೆಲವರು ಗೊತ್ತು, ಕೆಲವರು ಗೊತ್ತಿಲ್ಲ. ಮುಂದಿನ ದಿನದಲ್ಲಿ ನಿಮ್ಮ ಯಾವುದೇ ಗೌರ್ಮೆಂಟ್ ಸ್ಕೂಲಲ್ಲಿ ಧ್ವಜಕಂಬ ಇಲ್ಲ ಅಂದರೆ ಅದನ್ನು ನಾವು ಫ್ರೀಯಾಗಿ ನಿಮಗೆ 100 ಅಲ್ಲ 200 ಅಲ್ಲ 500 ಧ್ವಜಕಂಬಗಳನ್ನ ನಾವು ಕೊಡೋಕ್ಕೆ ಸದಾ ಸಿದ್ಧವಾಗಿರ್ತೀವಿ. ಯಾವುದೇ ಕಾರ್ಯಕ್ರಮ ಇತ್ತು ಅಂದರೆ ಅದು ಗಿಡಗಳನ್ನ ಕೊಡುವಂಥದ್ದು ಫ್ರೀಯಾಗಿ. ನಿಮ್ಗೆ ಯಾವುದೇ ರೀತಿ ಸಂಭಾವನೆ ಕೊಡಬೇಕಾಗಿಲ್ಲ. ನೀವು ಸಂಭಾವನೆ ತನಕ ಸನ್ಮಾನ ಅಥವಾ ಪ್ರಶಸ್ತಿ ಕೊಡೋ ಅವಶ್ಯಕತೆ ಇರಲ್ಲ. ನಾವು ಹುಟ್ಟಿರೋದು ಈ ಮಣ್ಣಲ್ಲಿ, ಇದು ಹುಟ್ಟಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ನೀವು ಬದುಕಿದ್ದೀವಂತೆ ಅದಿದು ದೊಡ್ಡ ಪುಣ್ಯ ಇದೆ. ಇವತ್ತು ನಮ್ಮ ಮುನಿರಾಜ್ ಅವರು ಈ ದೇವರ ಮಕ್ಕಳ ಜೊತೆ ಒಂದು ಕಾರ್ಯಕ್ರಮ ಆಚರಿಸ್ಬೋದಂದ್ರೆ ಅದಕ್ಕೆ ಯಾವತ್ತೂ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ನಾವು ಮತ್ತೆ ಮುನಿರಾಜ್, ನಮ್ಮ ವೆಂಕಟೇಶ್, ನಾವೆಲ್ಲ ಸೇರೆ ಮಾಡ್ತಾ ಇದ್ದೀವಿ. ದಯಮಾಡಿ ನಾವೆಲ್ಲರೂ ಸೇರಿ ಭಾರತ ಮಾತನ್ನ ಅಥವಾ ನಮ್ಮ ಕರ್ನಾಟಕ ಮಾತನ್ನ ಹೆಚ್ಚೆಚ್ಚು ಪೂಜಿಸೋಣ, ಗೌರವಿಸೋಣ, ಪ್ರೀತಿಸೋಣ. ಯಾವುದೇ ಕಾರಣಕ್ಕೂ ನಮ್ಗೆಲ್ಲರೂ ಬೇಕು. ನಾವು ಯಾರೋ ಒಂದು ಜಾತಿಗೆ ಸೇರಿದ ನಾವಂತೂ ಅಲ್ಲ, ನಾವೆಲ್ಲರೂ ಒಟ್ಟಾಗಿ ಹೋಗೋಣ. ಒಂದು ವಿಶೇಷ ಸೂಚನೆ, ಇದೇ ತಿಂಗಳು 30ನೇ ತಾರೀಕು ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ 3ನೇ ವರ್ಷ. ನಮ್ಮ ಟ್ರಸ್ಟ್ ದೀಕ್ಷೆ ಮಾಡಿ 3 ವರ್ಷ ಆಗಿದೆ, ಸೇವೆ ಶುರು ಮಾಡಿ 35 ವರ್ಷ ಆಗಿದೆ. ಹಾಗಾಗಿ ತಾವೆಲ್ಲರೂ ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ, ದಯವಿಟ್ಟು 30ನೇ ತಾರೀಕು ಬೆಳಿಗ್ಗೆ 10ರಿಂದ ಸಂಜೆ 6 ಗಂಟೆವರೆಗೂ ಕಾರ್ಯಕ್ರಮ ಇರುತ್ತೆ. ತಾವೆಲ್ಲರೂ ಗೊತ್ತಿರುತ್ತೆ ನಮ್ಮ ದಯಮಾಡಿ ಬನ್ನಿ ಸರ್. ನಾವೆಲ್ಲ ಒಂದಾಯ ಮಕ್ಕಳು. ಇಲ್ಲಿ ಶ್ರೀಮಂತ ಬಡವ ಅಥವಾ ಸಾಧಕರು ಸಾಧ್ಯ ಇಲ್ಲ ಅಂತಲ್ಲ, ಪ್ರತಿಯೊಬ್ಬರು ಸಾಧಕರು. ರೋಡಲ್ಲಿ ಪಕ್ಕ ಅವರು ಕೂಡ ಸಾಧಕರು ಹೊರತು ನಾನು ಒಬ್ಬನೇ ವಿಶೇಷವಾಗಿ ನಿಮ್ಮಲ್ಲಿ ನಾನು ಒಬ್ಬನೇ. ಯಾವುದೇ ಕಾರಣಕ್ಕೂ ದಯವಿಟ್ಟು ನಾವು ಯಾರು ದ್ವೇಷ ಬೇಡ, ನಾವೆಲ್ಲ ಪ್ಲೀಸ್ ಮುನ್ರಾಜ್ ಸರ್ ನೋಡಿ ನಾವೆಲ್ಲ ಕಲಿಯೋಣ, ಕಲಿಸ್ಕೊಂಡು
ಜೈ ಜೈ ಕರ್ನಾಟಕ ಮಾಡಿ. ನೋಡ್ತಾ ಇದ್ದೀರಿ, ರಾಜ್ಯದಲ್ಲಿ ಕೋಟಿ ಇರೋರು ಕೂಡ ಹುಟ್ಟಿದಬ್ಬ ಆಚರಣೆ ಮಾಡ್ತಾರೆ. ಆದರೆ ನಾನು ಮಾಡೋದು ಸಣ್ಣ ಕೆಲಸ ಆದರೂ ಕೂಡ ನಾನು ಒಂದು ಹುಟ್ಟಿದಬ್ಬ ಸಮಾಜದಲ್ಲಿ 4 ಜನ ಗುರುತಿಸ್ಕೊಂಡಂಗೆ ಮಾಡಿಕೊಳ್ಬೇಕು ಅನ್ನೋದು ನಮ್ಮ CN ಮುನಿರಾಜ್ ಅವರ ಅನಿಸಿಕೆ. ಇದು ಒಳ್ಳೆಯ ಅನಿಸಿಕೆ ಅಂತ ಕೂಡ ನಾವು ಅನ್ಕೊಳ್ತೀವಿ. ಯಾಕೆಂದರೆ ರಾಜಕಾರಣಿಗಳಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ಗಳಿರ್ಬೋದು, ಅವರ ಹುಟ್ಟಿದಬ್ಬ ಅದ್ದೂರಿಯಾಗಿ ಆಚರಣೆ ಮಾಡೋದು ನೋಡಿದ್ದೀವಿ. ಆದರೆ ನಾವು ಕಂಡಂತೆ CN ಮುನಿರಾಜ್ ಅವರು ವರ್ಷ ನಾನು ಮೊನ್ನೆ ವರ್ಷ ಕೂಡ ಬಂದಿದ್ದೆ, ಇನ್ನೂ ಜೋರಾಗಿ ಮಾಡಿದ್ರು. 50ನೇ ವರ್ಷ ಹಾಫ್ ಸೆಂಚುರಿ ಮಾಡಿದ್ದೀವಿ ಅಂತೇಳಿ ಈ ಸಾರಿ 51ನೇ ವರ್ಷ. ಸಾಂಕೇತಿಕವಾಗಾದರೂ ಕೂಡ ಈ ಕಾರ್ಯಕ್ರಮ ಬಹಳ ನಮ್ಮ ಮನಸ್ಸಿಗೆ ಅದ್ದೂರಿಯಾಗಿ ಇದೆ ಅಂತ ಕಾಣ್ತಾ ಇದೆ. ಅಂಧ ಮಕ್ಕಳಿಗೆಲ್ಲ ಊಟ ಕೊಟ್ಟು, ಸ್ನೇಹಿತರನ್ನೆಲ್ಲ ಕರೆದು ಊಟ ಕೊಟ್ಟು, ನನ್ನ ವರ್ಷ ಪೂರ್ತಿ ಇದೇ ಥರ ನಾನು ಬೆಳೀಲಿ ಅಂತೇಳಿ ಒಂದು ನಮಗೆಲ್ಲ ಸಿಹಿ ಹಂಚಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವ್ರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ನನ್ನ ಅನಿಸಿಕೆ ಏನಪ್ಪ ಅಂದರೆ, ನಾನು ಮೊನ್ನೆ ವೆಂಕಟೇಶ್ವರಣ್ಣ ಅವರ ಒಂದು ಹುಟ್ಟಿದಬ್ಬಕ್ಕೆ ಬಂದಿದ್ದೆ. ಅವತ್ತು ನಾನು ಹೇಳಿದ್ದೇನೆಂದರೆ, ಕನಿಷ್ಠ ನಾವು ಕೇಕ್ ಕಟ್ ಮಾಡೋದು ಅಥವಾ ಇನ್ಯಾರೋ ಅದು 4 ಜನ ಮೆಚ್ಕೊಳ್ಳೋದಕ್ಕೆ ಮಾಡೋದಕ್ಕಿಂತನೂ ಕನಿಷ್ಠ ಅವತ್ತಿನ ದಿವಸ ಒಂದು 2 ಗಿಡ ಇಲ್ಲ 1 ಗಿಡ ಆಗಲಿ ಹಣ್ಣು ಬಿಡುವಂಥ ಗಿಡ ನಾಟಿ ಮಾಡಿದ್ರೆ ಇವತ್ತಲ್ಲ ನಾಳೆ ಅದನ್ನು ಚೆನ್ನಾಗಿ ಪೋಷಣೆ ಮಾಡಿದ್ರೆ ಹಣ್ಣು ಬಿಡ್ತಾರೆ, 10 ಜನ ತಿಂತಾರೆ ಅನ್ನೋದು ನನ್ನ ಅನಿಸಿಕೆ. ನನ್ನ ಮಕ್ಕಳದು ಕೂಡ ಹುಟ್ಟಿದಬ್ಬ ದಿವಸ ಗಿಡ ನಾಟಿ ಮಾಡ್ತೀನಿ, 1 ಅಥವಾ 2 ಗಿಡ. ಇವತ್ತು ಅವು ಹಣ್ಣು ಬಿಡ್ತಾ ಇದೆ. ಆ ಒಂದು ಕಾರಣದಿಂದ ನಾವು ತಿನ್ನಿಲ್ಲ ಅಂದ್ರೆ ಇನ್ನೊಬ್ಬರಾದ್ರೂ ಹಣ್ಣು ತಿಂತಾರೆ. ಆದ್ರಿಂದ ಮಕ್ಕಳನ್ನ ನಾವೇನೋ ಕೇಕ್ ಕಟ್ ಮಾಡಿಸ್ತೀವಿ, ಅದ್ದೂರಿಯಾಗಿ ಮನೆಯಲ್ಲಿ ಮಾಡ್ತೀವಿ, ಸಂತೋಷ. ಇಂಥ ಒಂದು ವೇದಿಕೆ ಕಾರ್ಯಕ್ರಮಗಳಲ್ಲಿ ಎಲ್ಲೇ ಹೋದ್ರೂ ಕೂಡ ಕನಿಷ್ಠ ಪಕ್ಷ ಪೋಷಣೆ ಮಾಡುವಂತ ಗಿಡ ಕೊಡೋದಾದ್ರೂ ಮಾಡಬೇಕು. ಆಮೇಲೆ ಅಥವಾ ನಾವು 1-2 ಗಿಡ ನಾಟಿ ಮಾಡಿ ಆದ್ರೂ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನನ್ನ ಕಿವಿಮಾತು ಕೂಡ ನನ್ನ ಅನಿಸಿಕೆ. ಈ 2 ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಬಂಧುಗಳೇ. ಇವತ್ತು ವಿಶೇಷವಾಗಿ ನಮ್ಮ ಹಸಿರೇ ಉಸಿರು ಶ್ರೀನಿವಾಸರು ಗಿಡ ತಂದು ಗಿಡ ಕೊಡುಗೆ ಹಾಕಿಕೊಟ್ಟು, ಯಾಕಂದ್ರೆ ಅವರು ಕೂಡ ಹಸಿರೇ ಉಸಿರು ಒಂದು ಸಂಘಟನೆ ಕಟ್ಕೊಂಡು ಗಿಡ ನಾಟಿ ಮಾಡಿಸೋದು ಒಂದು ಕಾರ್ಯದಲ್ಲಿದ್ದಾರೆ. ಅವರು